ತಿಂಗಳಿನಲ್ಲಿಯೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಹೌದು, ಹೊಳೆಹೊನ್ನೂರು ಸಮೀಪದ ಭದ್ರಾ ನದಿಯ ಮೇಲ್ಗಡೆ ಹೊಸ ಸೇತುವೆ ಮತ್ತು ಬೈಪಾಸ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಕೋಟಿ ವೆಚ್ಚ ಮಾಡಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ರಸ್ತೆಯಲ್ಲಿ ಭಾರೀ ಬಿರುಕು ಕಾಣಿಸಿಕೊಂಡಿದ್ದು ಸುತ್ತಲಿನ ಸ್ಥಳೀಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಗಾಲದ ಆರಂಭದಲ್ಲಿಯೇ ಹೀಗಾದ್ರೆ ಮುಂದೆ ಏನು ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. आएंगे ಮಣ್ಣೇನು ಮಾಡಿದ್ದು ಇಲ್ಲ ಅಂತ ಹೇಳೋದಿಲ್ಲ. ಭಾಳ ತೆಗ್ಗ ಜಾಗ 25 35 ಡಿಸ್ಟೆನ್ಸ್ ಬಂದಿದೆ. 30 ಇದೆ. ಕೊಪ್ಪದಿಂದ ಈ ಹೋಗ್ತಕ್ಕಂಥ ಬೈಪಾಸ್ ರಸ್ತೆಗೆ 2008ರಲ್ಲಿ ರಸ್ತೆಯನ್ನು ಹುಡುಕಾಟಕ್ಕೆ ಬಂದಾಗ ಈ ರಸ್ತೆ ಬಿಟ್ಟು ಬೇರೆ 2 ಭಾಗದಲ್ಲಿ ರಸ್ತೆಯನ್ನು ನೋಟಿಫಿಕೇಷನ್ ಮಾಡೋ ಹಂತದಲ್ಲಿದ್ದು ಅದು ಸರಿಯಾದ ಮಾರ್ಗ ಅಲ್ಲ ಅಂತೇಳ್ಬಿಟ್ಟು ಈ ರಸ್ತೆಯನ್ನು 2011ರಲ್ಲಿ ಇದು ನೋಟಿಫಿಕೇಷನ್ ಆಯಿತು. ರಸ್ತೆ ಈ ರಸ್ತೆ 2011ರಲ್ಲಿ ನೋಟಿಫಿಕೇಷನ್ ಆಗಿ ಎಲ್ಲ ಆದಮೇಲೆ ಅವತ್ತು ಬೆಲೆ ನಿರ್ಧಾರನ 2008, 9, 10 ಅವತ್ತು ಖಾಲಿ ಜಮೀನು ಖುಷ್ಕಿಯಾಗಿರ್ತಕ್ಕಂಥ ಜಮೀನನ್ನು ರೇಟನ್ನು ನಿಷ್ಕರ್ಷೆ ಮಾಡಿ ಅವರು ಅದರಂತೆ ಮಾಡಿದರು. ನಮಗೆ ಈ ಖಾಲಿ ಜಾಗ ಇದ್ದಂಥ ಪ್ರದೇಶದಲ್ಲಿ 2016, 17ಕ್ಕೆ ಬಂದು ಈ ರಸ್ತೆಯನ್ನು ಬಿಟ್ಕೊಡಿ, ನಮ್ಮ ಈ ರಸ್ತೆ ಇದಾಗಿದೆ ಅಂತ ನೋಟಿಸ್ ಕೊಟ್ಟಾಗ 2016ಕ್ಕೆ ಹಣ ಕೊಟ್ಟರು. 16, 17ರಲ್ಲಿ ಅಷ್ಟೊತ್ತಿಗೆ ಖಾಲಿ ಜಾಗದಲ್ಲೆಲ್ಲ ಅಡಿಕೆ ಮರಗಳು ಫಲವತ್ತಾಗಿ ಬೆಳೆದು ನಿಂತಿದ್ವು. ಆದರೆ ಇಲ್ಲಿರ್ತಕ್ಕಂಥ ರೈತರು ಎಂಥರು ಅಂದರೆ ಅತಿ ಸಣ್ಣ ಅಲ್ಲ, ಅತಿ ಸಣ್ಣ ಅಲ್ಲ, ಅದಕ್ಕಿಂತಲೂ ಸಣ್ಣ. ಅದಕ್ಕೆ ಬೇರೆ ಪದ ಹೇಳಬೇಕು ಅಂದರೆ ಅರ್ಥ ಇಲ್ಲ. 5 ಗುಂಟೆ, 3 ಗುಂಟೆ, 10 ಗುಂಟೆ, 15 ಗುಂಟೆ, ಹೆಚ್ಚಾಗಿ ಉಪ್ಪಾರು, ಕುರುಬರು, ಇನ್ನಿತರೆ ಜನಾಂಗದವರು, ಕಡು ಬಡವರು, ಹೂವು ಸೊಪ್ಪು ತರಕಾರಿ ಬೆಳೆದು ಜೀವನ ಮಾಡ್ತಕ್ಕಂಥವ್ರು. ನೀರು ಎಲ್ಲಿರುತ್ತೋ ಅದ್ರ ಪಕ್ಕದಲ್ಲಿ, ಕೆರೆ ಪಕ್ಕದಲ್ಲಿ ಅವ್ರ ಜಮೀನುಗಳು ಮಾಡಿ ಇಟ್ಕೊಂಡಿದ್ರು. ಅದರಲ್ಲೇ ಜೀವನ ಮಾಡಿ ಅವ್ರ ಮಕ್ಕಳು ಮರೆ ಒಬ್ಬ ತಂದೆಗೆ 2-3 ಜನ ಮಕ್ಕಳಾಗಿ ಹಂಚ್ಕೊಂಡಾಗ 3 ಗುಂಟೆನೂ ಕೆಲವು ಕುಟುಂಬಕ್ಕೆ ಒಬ್ಬ ಸದಸ್ಯನಿಗೆ 3 ಗುಂಟೆ ಇದೆ. ಅಂಥ ಜಮೀನಿಗೆ ಅವರು ಅವತ್ತಿನ ಖುಷ್ಕಿ ವ್ಯಾಲ್ಯೂಷನನ್ನು 2016, 17ರಲ್ಲಿ ಕೊಟ್ಟಂಥ ಹಣಕ್ಕೆ 2008, 9, 10 ಅವತ್ತು ಮಾಡಿದ್ದು ಖಾಲಿ ಜಾಗಕ್ಕೆ ಬೆಲೆನ ತೋಟಗಳಿಗೆ ನಿಷ್ಕರ್ಷೆ ಮಾಡಿ ಕೊನೆಗೆ ನಾಮಕಾವಸ್ತಿಗೆ ಅಡಿಕೆ ಮರ, ತೆಂಗಿ ಮರ ಅಂತೇಳಿ ಬೆಲೆ ಕಟ್ಟಿ ಒಂದು ಸ್ವಲ್ಪ ಹಣ ಕೊಟ್ಟು ಭಾಳ ತುಂಬ ರೈತರಿಗೆ ಅನ್ಯಾಯ ಆಗಿ ಭೂಮಿನ ಕಳ್ಕೊಂಡು ಈ ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೆ ಮಾಡಿದರು. 1 ಗುಂಟಿಗೆ 5,400 ರೂಪಾಯಿ ಖಾಲಿ ಜಾಗಕ್ಕೆ ಭೂಮಿ ಲ್ಯಾಂಡ್ ವ್ಯಾಲ್ಯೂ. ಆನಂತರ ಮರಕ್ಕೆ, ತೆಂಗಿನ ಗಿಡಕ್ಕೆ ಸ್ವಲ್ಪ ಸಮಾಧಾನ ತುಟಿ ತುಪ್ಪ ಹಚ್ಚೋ ರೀತಿ ಒಳಗೆ ಕಾರ್ಯಕ್ರಮ ಮಾಡಿದರು. ಯಾರು ಕೂಡ ಅಧಿಕಾರಿಗಳು ಇದಕ್ಕೆ ಎಷ್ಟು ಮನವಿ ಕೊಟ್ಟರು ಕೂಡ ಅವ್ರೇನು ಕೊಡಬೇಕೋ ಆ ಸಂಬಂಧಪಟ್ಟಿದ್ದು ಕೊಟ್ಟರು. ಇದಕ್ಕೆ ಅಲ್ಲಿ ಹಣ ತಗೊಂಬಂದಾದಮೇಲೆ ನಾವು ಡಿ ಸಿ ಕೋರ್ಟಿಗೆ ಆರ್ಬಿಟ್ರೇಟರ್ ಆಗಿ ಡಿ ಸಿ ಕೋರ್ಟಿಗೆ ಕೇಸ್ ಹಾಕಿದ್ವಿ. ಡಿ ಸಿ ಅವರು ಅದನ್ನೇ ಲ್ಯಾಂಡ್ ವ್ಯಾಲ್ಯೂನ 2 ಪಟ್ಟು ಮಾಡಿ ಸೆಲೆಕ್ಷನ್ 100% ಅಂತ ಹೇಳಿ ಅಷ್ಟಕ್ಕೆ ಅವರು ಕೊಟ್ಟರು.
ಅಲ್ಲಿ 20 ಗುಂಟೆ ತಗೊಂಡಿರೋ ಅಂಥವ್ರಿಗೆ ಒಂದು 20 ಗುಂಟೆಗೆ 5,400 ಅಂತೆ, 1 ಲಕ್ಷ, ಇನ್ನೊಂದು ಲಕ್ಷ 2 ಲಕ್ಷ ಸೆಲೆಕ್ಷನ್ ಒಂದು 50,000 ಇಷ್ಟು ಸೇರ್ಕೊಂಡು ಒಂದು 2 ಲಕ್ಷ. ಇದೇ ಥರ ಕೆಲಸ ಆಗಿ ರೈತರಿಗೆಲ್ಲ ತುಂಬ ಅನ್ಯಾಯ ಆಯಿತು. ಇಷ್ಟು ಒಳ್ಳೆ ಜಾಗ ಬಿಟ್ಕೊಟ್ಟಿರ್ತಕ್ಕಂಥದ್ದು ನಿಯರೆಸ್ಟ್ ಕಡಿಮೆ ಜಾಗದಲ್ಲಿ ತೆಗ್ಗು ಪ್ರದೇಶ ಇರ್ಬೋದು, ಆದರೆ ಸೇತುವೆ ಕಟ್ಟೋದಕ್ಕೆ ಎಲ್ಲದಕ್ಕೂ ಸಮರ್ಪಕವಾಗಿರೋ ಜಾಗ ಕೊಟ್ಟರು ಕೂಡ ರೈತರಿಗೆ ಭಾಳ ಅನ್ಯಾಯ ಆಯಿತು. ನಾವು ಎಲ್ಲ ರಾಜಕಾರಣಿಗಳು ಕೂಡ ಯಾರು ಇದ್ರ ಕಡೆ ಅಷ್ಟಾಗಿ ಗಮನ ಹರಿಸ್ತಿಲ್ಲ ಈ ರೈತರಿಗೆ. ಅದೇ ಸಿಟಿ ಒಳಗಡೆ ಇರ್ತಕ್ಕಂಥ ಜಾಗಗಳಿಗೆ ಒಂದು ಭೂ ಪರಿವರ್ತನೆಯ ರೆವಿನ್ಯೂ ಜಾಗಕ್ಕೆ ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು ಅರ್ಧ ಬೆಲೆಯನ್ನು ಆ ಭೂಮಿಗೆ ಕೊಟ್ಟು ಶಿವಮೊಗ್ಗ ನಗರ ಪ್ರದೇಶಗಳು ಕೊಟ್ಟರು. ಇಲ್ಲಿ ರೈತರನ್ನ ಯಾರು ಕೇಳಬೇಕು? ಈಗ ಆಗಿರ್ತಕ್ಕಂಥದ್ದು ಈಗ ಹೊಳೆಹೊನ್ನೂರು ಗ್ರಾಮ ಪಂಚಾಯತಿ ಆಗಿತ್ತು, ಈಗ ಪಟ್ಟಣ ಪಂಚಾಯತಿ ಆಗಿದೆ. ಒಂದು ಸೈಟ್ ಕೊಡಬೇಕು ಅಂದರೆ ಒಂದು ಗುಂಟೆ 15ರಿಂದ 20 ಲಕ್ಷ ರೆವಿನ್ಯೂ ಲ್ಯಾಂಡಿಗಿದೆ. ಈ ಅಲ್ನೇಷನ್ ಆದ್ದಕ್ಕೆ 35-40 ಲಕ್ಷ ಇದೆ. ಅದು ಶಿವಮೊಗ್ಗಕ್ಕೂ ಹೊಳೆಹೊನ್ನೂರು ಭದ್ರಾವತಿಗೂ 18 ಕಿಲೋಮೀಟ್ರು 14 ಕಿಲೋಮೀಟ್ರ್ ಇರ್ತಕ್ಕಂಥ ಜಾಗ, ಮಧ್ಯೆ ಇರ್ತಕ್ಕಂಥ ಗ್ರಾಮ. ಇಲ್ಲಿ ತುಂಗ ಭದ್ರಾ ನದಿ ಇದೆ, ಕೆರೆಗಳಿದ್ದಾವೆ, ಚಾನಲ್ ಇರಿಗೇಷನ್ ಇದೆ. ಇಲ್ಲಿ ಮನೆ ಕಟ್ಟೋಕ್ಕೂ ಒಂದು ಯೋಗ್ಯವಾದ ಭೂಮಿ ಬೇಕು ಅಂದರೆ ಇಲ್ಲಿ ಜನಗಳಿಗೆ ಸಿಗೋದು ಕಷ್ಟ. ಈ ಇರ್ತಕ್ಕಂಥ ಭೂಮಿನ ಕಳ್ಕೊಂಡು ಇವ್ರು ಕೊಟ್ಟಿರೋ ದುಡ್ಡಲ್ಲೇ ಯೋಚನೆ ಮಾಡ್ತಾ ಜನ ಕಾಲ ಕಳೆಯೋ ರೀತಿಯಲ್ಲಾಗಿದೆ. ಏನು ಈ ರಸ್ತೆ ಹೋಗಿರೋದ್ರಿಂದ ಸಾರ್ವಜನಿಕವಾಗಿ ಸರ್ಕಾರಕ್ಕೆ ನಾವು ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ದೀವಿ, ಬೈಪಾಸ್ ಮಾಡಿದ್ದೀವಿ, ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅನ್ನೋದು ಒಂದು ಕಿರೀಟ ಒಂದು ಬಿಟ್ಟರೆ ಇಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಯಾವುದೇ ಥರದ ಸಮರ್ಪಕವಾದ ಅನುದಾನ ಸಿಕ್ಕಿಲ್ಲ. ರೋಡಿನ ಬಗ್ಗೆ ಅನುದಾನ ಎಷ್ಟು ಕೋಟಿ ಅನ್ನೋದನ್ನು ನಾವು ಮಾಹಿತಿ ತಿಳ್ಕೊಳಕ್ಕೆ ಹೋಗಿಲ್ಲ. ನಮಗೆ ಕೊಟ್ಟಿರೋದು ಭೂಮಿ ವ್ಯಾಲ್ಯೂ 5,400 ರೂಪಾಯಿ ಗುಂಟೆ, ಆಮೇಲೆ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಅಂತ ಒಂದು ಸ್ವಲ್ಪ ಚೌಚಬಾತು ಮನೆ ಕಟ್ಟಿ ಮನೆ ಓದ ಜಾಗಕ್ಕೂ ಕೂಡ ಸಮರ್ಪಕವಾದ ಹಣ ಕೊಟ್ಟಿಲ್ಲ. ಪಾಪ ಅಲ್ಲಿ ಬಡವ್ರ ಬಗ್ಗರು ಎಲ್ಲ ಈ ಸ್ವತ್ತು ಮಾಡಿಸ್ಕೊಂಡಿದ್ದಿಲ್ಲ, ಕೆಲವೊಂದೆಲ್ಲ ಅಕ್ರಮವಾಗಿ ಅಂದರೆ ಸ್ವಂತ ಭೂಮಿನೇ ಯಾವ ದಾಖಲೆ ಇಲ್ಲದಂಗೆ ರೆವಿನ್ಯೂ ಜಾಗದ ಮನೆ ಕಟ್ಕೊಂಡಿದ್ರು. ಅದೇ ಸ್ವಲ್ಪ 50,000 ಲಕ್ಷ ಹಿಂಗೆ ಕೊಟ್ಕೊಂಡು ಹಂಗೆ ತೇಲ್ಸಿದ್ರು. ಅವ್ರಿಗೆ ಕೊಡೋ ಅಧಿಕಾರ ಪವರ್ ನಮಗೆ ಅಷ್ಟೇ ಇರೋದು ಅಂದರು. ರೋಡಿನ ಕಾಮಗಾರಿ ಇರ್ತಕ್ಕಂಥದ್ದು ತೆಗ್ಗು ಪ್ರದೇಶ, ಮಣ್ಣು ತುಂಬಿದ್ರು, ಸಡನ್ನ ಪೂರೈಸಿದ್ರು. ಇದೇ ಥರ ಬಿರುಕು ಬಿಟ್ಟಿದೆ, ನೀವೇ ನೋಡ್ಕೊಳ್ಳಿ. ಆಮೇಲೆ ಆ ಕಡೆ ಈ ಕಡೆ ಬಾರ್ಡ್ರಲ್ಲಿ ಈ 18 ಅಡಿ 20 ಅಡಿ 30 ಅಡಿ ಎತ್ತರವಾಗಿ ಮಣ್ಣು ತುಂಬಿದ ಜಾಗ ಕೂಡ ಕಟ್ಟಡಗಳ ಆ ಕಡೆ ಬಾರ್ಡ್ರ್ ಕಟ್ಟೆಗಳನ್ನ ಎತ್ತರವಾಗಿ ಕಟ್ಟಿಲ್ಲ. ಆಮೇಲೆ ಸಮ ಪ್ರದೇಶದಲ್ಲೂ ಕೂಡ ಕಾಲೇವು ತೆಗೆದು ಕಾಲೇಗಳನ್ನ ಇದನ್ನು ಮಾಡಿಲ್ಲ, ಏನು ಕಾಲೇಗಳೇ ತೆಗೆದಿಲ್ಲ, ಕಾಲೇವನ್ನೇ ಮಾಡಿಲ್ಲ. ಹಂಗೆ ರಸ್ತೆಗೆ